ದಾವಣಗೆರೆ ದಕ್ಷಿಣಕ್ಕೆ 22 ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮತಗಳ ಧ್ರುವೀಕರಣದ ಆತಂಕ ಎದುರಾಗಿದೆ. ಕಾಂಗ್ರೆಸ್ ಸಾಂಪ್ರದಾಯಿಕ ಮತಗಳಿಗೆ ಕಂಟಕವಾಗುವ ಭೀತಿಯೂ ಕೂಡ ಇದೆ. ಬಂಡಾಯ ನಾಮಪತ್ರ ಹಿಂಪಡೆಯಲು ಇವತ್ತೇ ಕೊನೆಯ ದಿನ. ಅಭ್ಯರ್ಥಿಗಳ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಕುಟುಂಬದವರಿಗೆ ಕಾಂಗ್ರೆಸ್ ಟಾರ್ಗೆಟ್ ಕೊಟ್ಟಿದೆ. ಮನವೊಲಿಸಲು ಸಂಬಂಧಿಕರು, ಸ್ನೇಹಿತರು ಈಗ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಬಂಡಾಯ ಶಮನವಾಗುವ ಭರವಸೆಯಲ್ಲಿ ಸಚಿವ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಏನಾಗುತ್ತೆ ಅನ್ನುವಂತ ಆತಂಕವೂ ಕೂಡ ಇದೆ. ಒಂದು ವೇಳೆ ಬಂಡಾಯ ಶಮನವಾಗದೇ ಇದ್ದರೆ ಗೆಲುವು ಸಹಜವಾಗಿ ಬಹಳ ಕಷ್ಟ ಇದೆ. ಅಲ್ಪಸಂಖ್ಯಾತ ವೋಟ್ಗಳೇ ನಿರ್ಣಾಯಕರಾಗಿರೋದ್ರಿಂದಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಗೆಲ್ಲೋದು, ಇವರೆಲ್ಲರೂ ಕಣದಲ್ಲಿದ್ರೆ ಬಹಳ ದೊಡ್ಡ ಚಾಲೆಂಜ್ ಇದೆ. ಏನ್ ಮಾಡ್ತಾರೆ, ಇವರನ್ನ ಮನವೊಲಿಸ್ತಾರ, ಮುಂದುವರೆದು ಏನಾಗಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಕೊನೆಯ ದಿನವಾಗಿದೆ. ಹೀಗಾಗಿ ಇವತ್ತು ಯಾರೆಲ್ಲ ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ವೋಟ್ಗಳು ಡಿವೈಡ್ ಆಗಬಹುದು ಅನ್ನುವಂತ ಆತಂಕ ಇದೆ. ಬಹುಶಃ ಇದು ಆತಂಕ ಇದೇ ರೀತಿಯಾಗಿ ಮುಂದುವರಿತು ಅಂತ ಹೇಳಿ ಆದ್ರೆ ಗೆಲುವು ಅಷ್ಟೊಂದು ಈಸಿ ಇಲ್ಲ. ಕಾಂಗ್ರೆಸ್ನ ಗೆಲುವು ಅಷ್ಟೊಂದು ಈಸಿ ಇಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ವಿಠಲ್, ಸದ್ಯ ಹೇಗಿದೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಜಿದ್ದಾಜಿದ್ದಿ, ಹಣಾಹಣಿ ಎಲ್ಲ? ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಚುನಾವಣೆ ದಿನಕ್ಕೆ ಕಾವನ್ನು ಪಡೆದಿರುತ್ತೆ. ಅದನ್ನು ಕೂಡ ಇವತ್ತು ನಾಮಪತ್ರ ಹಿಂಪಡೆಯುವಂತ ಕೊನೆಯ ದಿನ. ಇವತ್ತು 3 ಗಂಟೆ ಒಳಗಾಗಿ ನಾಮಪತ್ರವನ್ನ ಹಿಂಪಡಿಬೇಕು. ಕಣದಿಂದ ಎಷ್ಟು ಜನ ಹಿಂದೆ ಸೇರ್ತಾರೆ ಮತ್ತು ಎಷ್ಟು ಜನ ಕಣದಲ್ಲಿರ್ತಾರೆ ಅನ್ನೋದ್ ಮೇಲೆ ಕೂಡ ಒಂದು ಸಾಕಷ್ಟು ನಿರ್ಧಾರ ಆಗುವಂಥದ್ದು. ಚುನಾವಣೆ ರಣಕಡೆ ಯಾವ ರೀತಿ ನಿರ್ಧಾರ ಆಗುವಂಥದ್ದು. ಈಗ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನೋಡೋದಾದ್ರೆ ಈಗಾಗಲೇ ಆ ಕಾಂಗ್ರೆಸ್ಗೆ ಕಂಟಕವಾಗಿರುವುದೇನೆ 22 ಜನ ಇರುವಂತಹ ಅಲ್ಪಸಂಖ್ಯಾತ ಅಭ್ಯರ್ಥಿಗಳೇ ಸಾಕಷ್ಟೊಂದು ಕಂಟಕ ಇದೆ, ಸಾಕಷ್ಟೊಂದು ತಲೆನೋವಾಗಿರುತ್ತೆ. ಅಲ್ಲೂ ಕೂಡ ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಅಂತ ಕಾಂಗ್ರೆಸ್ ಅನ್ನ ಶತಾಗತ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಶೆಂಗನ್ನು ಹೊಡೆಯುವಂತ ಕೆಲಸವನ್ನು ಮಾಡಿದ್ರೆ. ನಾನು ಕೆಪಿಸಿಸಿ ಅವರು ನಮಗೆ ಅನ್ಯಾಯ ಮಾಡಿದ್ರೆ ನಮಗೊಂದು ಟಿಕೆಟ್ ಅನ್ನ ಕೊಡ್ತೇವೆ ಅಂತ ಹೇಳಿ ನಂಬಿಸಿ ನಂತರ ಅದನ್ನ ಟಿಕೆಟ್ ಅನ್ನ ತಪ್ಪಿಸಿ ಶಾಮೂಲ್ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ಇರುವಂತದ್ದು. ಆಕ್ರೋಶಕ್ಕೆ ಸಂಬಂಧಪಟ್ಟಂತೆ ಅವರು ನಾಮಪತ್ರ ಬಂಡಾಯ ಅಭ್ಯರ್ಥಿಗೆ ನಾಮಪತ್ರ ಸಲ್ಲಿಕೆ ಮಾಡಿ ಸಾಕಷ್ಟು ಈಗಾಗಲೇ ಕೆಮೂಲ್ ಕುಟುಂಬದ ವಿರುದ್ಧ ಮತ್ತು ಕಾಂಗ್ರೆಸ್ ವಿರುದ್ಧ ಒಂದು ಆಕ್ರೋಶನ ಹೊರಹಾಕುವಂತ ಕೆಲಸವನ್ನು ಮಾಡಿದ್ರೆ. ಈಗ ಪ್ರಮುಖವಾಗಿ 23 ಜನ ಕಣದಲ್ಲಿ ಇರೋದ್ರಿಂದ ಅವ್ರಿಗೆ ಕೆಲವೊಂದಷ್ಟು ಜನ ನಾಮಪತ್ರವನ್ನ ಹಿಂಪಡೆದು ಕೇವಲ ಒಬ್ಬರನ್ನೇ ಮಾತ್ರ ನಾವು ಸ್ಪರ್ಧೆಗೆ ನಿಲ್ಲಿಸ್ತೇವೆ ಅನ್ನುವಂತ ಚರ್ಚೆಗಳು ಸಹ ನಡೆದಿರುತ್ತೆ. ಇದರಲ್ಲಿ ಕೆಲವೊಂದಷ್ಟು ಜನ ಇಲ್ಲ ನಾವು ಕೂಡ ಸ್ಪರ್ಧೆ ಮಾಡ್ತೇವೆ ಅನ್ನೋಂತ ಸಾಕಷ್ಟು ಒಡಕು ಅವರಲ್ಲಿ ಇರ್ತಾದ್ರೆ 3 ಗಂಟೆಯ ನಂತರದ ಬೆಳವಣಿಗೆಗಳ ಮೂಲಕ ಮುಂದಿನ ಚುನಾವಣೆಯ ಒಂದು ನಿರ್ಧಾರ ಆಗುವಂಥದ್ದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ 23 ಜನ ಕಣದಲ್ಲಿ ಇದ್ದಷ್ಟೇ ಆದ್ರೆ ಇದು ನೇರವಾಗಿ ಕಾಂಗ್ರೆಸ್ಗೆ ಒಂದು ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡ್ತೇವೆ. ಮತಗಳ ಧ್ರುವೀಕರಣ ಆಗುತ್ತೆ. 23 ಜನ ಸಾಕಷ್ಟು ಅಂದ್ರೆ 80,000 ಮತಗಳಿರುವಂತಹ ಅಲ್ಪಸಂಖ್ಯಾತ ಇರುವಂತಹ ಏರಿಯಾವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದಾರೆ. ಆ ಏರಿಯಾದ ಕೆಲವೊಂದಷ್ಟು ಮತಗಳು ಹೋಗಿದ್ದೇ ಆದಲ್ಲಿ ಯಾಕಂದ್ರೆ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತಗಳು ಕಟ್ಟ ಕಾಂಗ್ರೆಸ್ಗೆ ಬೀಳುವಂತಹ ಮತಗಳು ಸಹ ಧ್ರುವೀಕರಣ ಆದಲ್ಲಿ ಎಲ್ಲೋದ ಕಡೆಗೆ ಸಮರ್ಥಿಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಬೋದು. ರಂಜಿತ್. ಓಕೆ ವಿಠಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಠಲ್. ದಾವಣಗೆರೆ ದಕ್ಷಿಣಕ್ಕೆ 22 ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮತಗಳ ಧ್ರುವೀಕರಣದ ಆತಂಕ ಎದುರಾಗಿದೆ. ಕಾಂಗ್ರೆಸ್ ಸಾಂಪ್ರದಾಯಿಕ ಮತಗಳಿಗೆ ಕಂಟಕವಾಗುವ ಭೀತಿಯೂ ಕೂಡ ಇದೆ. ಬಂಡಾಯ ನಾಮಪತ್ರ ಹಿಂಪಡೆಯಲು ಇವತ್ತೇ ಕೊನೆಯ ದಿನ. ಅಭ್ಯರ್ಥಿಗಳ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಕುಟುಂಬದವರಿಗೆ ಕಾಂಗ್ರೆಸ್ ಟಾರ್ಗೆಟ್ ಕೊಟ್ಟಿದೆ. ಮನವೊಲಿಸಲು ಸಂಬಂಧಿಕರು, ಸ್ನೇಹಿತರು ಈಗ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಬಂಡಾಯ ಶಮನವಾಗುವ ಭರವಸೆಯಲ್ಲಿ ಸಚಿವ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಏನಾಗುತ್ತೆ ಅನ್ನುವಂತ ಆತಂಕವೂ ಕೂಡ ಇದೆ. ಒಂದು ವೇಳೆ ಬಂಡಾಯ ಶಮನವಾಗದೇ ಇದ್ದರೆ ಗೆಲುವು ಸಹಜವಾಗಿ ಬಹಳ ಕಷ್ಟ ಇದೆ. ಅಲ್ಪಸಂಖ್ಯಾತ ವೋಟ್ಗಳೇ ನಿರ್ಣಾಯಕರಾಗಿರೋದ್ರಿಂದಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಗೆಲ್ಲೋದು, ಇವರೆಲ್ಲರೂ ಕಣದಲ್ಲಿದ್ರೆ ಬಹಳ ದೊಡ್ಡ ಚಾಲೆಂಜ್ ಇದೆ. ಏನ್ ಮಾಡ್ತಾರೆ, ಇವರನ್ನ ಮನವೊಲಿಸ್ತಾರ, ಮುಂದುವರೆದು ಏನಾಗಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಕೊನೆಯ ದಿನವಾಗಿದೆ. ಹೀಗಾಗಿ ಇವತ್ತು ಯಾರೆಲ್ಲ ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ವೋಟ್ಗಳು ಡಿವೈಡ್ ಆಗಬಹುದು ಅನ್ನುವಂತ ಆತಂಕ ಇದೆ. ಬಹುಶಃ ಇದು ಆತಂಕ ಇದೇ ರೀತಿಯಾಗಿ ಮುಂದುವರಿತು ಅಂತ ಹೇಳಿ ಆದ್ರೆ ಗೆಲುವು ಅಷ್ಟೊಂದು ಈಸಿ ಇಲ್ಲ. ಕಾಂಗ್ರೆಸ್ನ ಗೆಲುವು ಅಷ್ಟೊಂದು ಈಸಿ ಇಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ವಿಠಲ್, ಸದ್ಯ ಹೇಗಿದೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಜಿದ್ದಾಜಿದ್ದಿ, ಹಣಾಹಣಿ ಎಲ್ಲ? ಬಂದಿದ್ದು ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಚುನಾವಣೆ ದಿನದಿಂದ ದಿನಕ್ಕೆ ಕಾವನ್ನು ಪಡೆದಿರುತ್ತೆ. ಅದನ್ನು ಕೂಡ ಇವತ್ತು ನಾಮಪತ್ರ ಹಿಂಪಡೆಯುವಂತ ಕೊನೆಯ ದಿನ ಇರುತ್ತದೆ. 3 ಗಂಟೆ ಒಳಗಾಗಿ ನಾಮಪತ್ರವನ್ನ ಹಿಂಪಡಿಬೇಕು. ಕಣದಿಂದ ಎಷ್ಟು ಜನ ಹಿಂದೆ ಸೇರ್ತಾರೆ ಮತ್ತು ಎಷ್ಟು ಜನ ಕಣದಲ್ಲಿರ್ತಾರೆ ಅನ್ನೋದ್ ಮೇಲೆ ಕೂಡ ಒಂದು ಸಾಕಷ್ಟು ನಿರ್ಧಾರ ಆಗುವಂತದ್ದು. ಚುನಾವಣೆ ರಣಕಡೆ ಯಾವ ರೀತಿ ಇರುವಂತ ನಿರ್ಧಾರ ಆಗುವಂತದ್ದು. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನೋಡೋದಾದ್ರೆ ಈಗಾಗಲೇ ಆ ಕಾಂಗ್ರೆಸ್ಗೆ ಕಂಟಕವಾಗಿರೋದ್ರಿಂದ 22 ಜನ ಇರುವಂತಹ ಅಲ್ಪಸಂಖ್ಯಾತ ಅಭ್ಯರ್ಥಿಗಳೇ ಸಾಕಷ್ಟೊಂದು ಕಂಟಕ ಇದೆ, ಸಾಕಷ್ಟೊಂದು ತಲೆನೋವಾಗಿರುತ್ತೆ. ಅಲ್ಲೂ ಕೂಡ ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಅಂತ ಕಾಂಗ್ರೆಸ್ ಅನ್ನ ಶತಾಗತ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಶೆಂಡನ್ನು ಹೊಡೆಯುವಂತ ಕೆಲಸ ಮಾಡಿದ್ರೆ. KTJC ಅವರು ನಮಗೆ ಅನ್ಯಾಯ ಮಾಡಿದ್ರೆ ನಮಗೊಂದು ಟಿಕೆಟ್ ಅನ್ನ ಕೊಡ್ತೇವೆ ಅಂತ ಹೇಳಿ ನಂಬಿಸಿ ನಂತರ ಅದನ್ನ ಟಿಕೆಟ್ ಅನ್ನ ತಪ್ಪಿಸಿ ಶಾಮಲ್ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ಇರುವಂತದ್ದು. ಆಕ್ರೋಶಕ್ಕೆ ಸಂಬಂಧಪಟ್ಟಂತೆ ಅವರು ನಾಮಪತ್ರ ಬಂಡಾಯ ಅಭ್ಯರ್ಥಿಗೆ ನಾಮಪತ್ರ ಸಲ್ಲಿಕೆ ಮಾಡಿ ಸಾಕಷ್ಟು ಈಗಾಗಲೇ ಕೆಮಲ್ ಕುಟುಂಬದಿಂದ ಮತ್ತು ಕಾಂಗ್ರೆಸ್ ವಿರುದ್ಧ ಒಂದು ಆಕ್ರೋಶನ ಹೊರಹಾಕುವಂತ ಕೆಲಸ ಮಾಡಿದ್ರೆ. ಈಗ ಪ್ರಮುಖವಾಗಿ 23 ಜನ ಕಣದಲ್ಲಿ ಇರೋದ್ರಿಂದ ಅವ್ರಿಗೆ ಕೆಲವೊಂದಷ್ಟು ಜನ ನಾಮಪತ್ರವನ್ನ ಹಿಂಪಡೆದು ಕೇವಲ ಒಬ್ಬರನ್ನೇ ಮಾತ್ರ ನಾವು ಸ್ಪರ್ಧೆಗೆ ನಿಲ್ಲಿಸ್ತೇವೆ ಅನ್ನುವಂತ ಚರ್ಚೆಗಳು ಸಹ ನಡೆದಿರುವುದರಲ್ಲಿ ಕೆಲವೊಂದಷ್ಟು ಜನ ಇಲ್ಲ ನಾವು ಕೂಡ ಸ್ಪರ್ಧೆ ಮಾಡ್ತೇವೆ ಅನ್ನೋಂತ ಸಾಕಷ್ಟು ಒಡಕು ಅವರಲ್ಲಿ ಇರ್ತಾದ್ರೆ. 3 ಗಂಟೆಯ ನಂತರದ ಬೆಳವಣಿಗೆಗಳ ಮೂಲಕ ಮುಂದಿನ ಚುನಾವಣೆಯ ಒಂದು ನಿರ್ಧಾರ ಆಗುವಂತದ್ದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ 23 ಜನ ಕಣದಲ್ಲಿ ಇದ್ದಷ್ಟೇ ಆದ್ರೆ ಇದು ನೇರವಾಗಿ ಕಾಂಗ್ರೆಸ್ಗೆ ಒಂದು ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಮತಗಳ ಧ್ರುವೀಕರಣ ಆಗುತ್ತೆ. 23 ಜನ ಸಾಕಷ್ಟು ಅಂದ್ರೆ 80,000 ಮತಗಳಿರುವಂತಹ ಅಲ್ಪಸಂಖ್ಯಾತರಿರುವಂತಹ ಏರಿಯಾವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದಾರೆ. ಆ ಏರಿಯಾದ ಕೆಲವೊಂದಷ್ಟು ಮತಗಳು ಹೋಗಿದ್ದೇ ಆದಲ್ಲೇ ಯಾಕಂದ್ರೆ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತಗಳು ಕಾಂಗ್ರೆಸ್ಗೆ ಬೀಳುವಂತಹ ಮತಗಳು ಸಹ ಧ್ರುವೀಕರಣ ಆದಲ್ಲೇ ಎಲ್ಲೋದ್ರ ಕಡೆಗೆ ಸಮರ್ಥಿಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಬೋದು. ರಂಜಿತ್. ಓಕೆ ವಿಠಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಠಲ್. ದಾವಣಗೆರೆ ದಕ್ಷಿಣಕ್ಕೆ 22 ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮತಗಳ ಧ್ರುವೀಕರಣದ ಆತಂಕ ಎದುರಾಗಿದೆ. ಕಾಂಗ್ರೆಸ್ ಸಾಂಪ್ರದಾಯಿಕ ಮತಗಳಿಗೆ ಕಂಟಕವಾಗುವ ಭೀತಿಯೂ ಕೂಡ ಇದೆ. ಬಂಡಾಯ ನಾಮಪತ್ರ ಹಿಂಪಡೆಯಲು ಇವತ್ತೇ ಕೊನೆಯ ದಿನ. ಅಭ್ಯರ್ಥಿಗಳ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಕುಟುಂಬದವರಿಗೆ ಕಾಂಗ್ರೆಸ್ ಟಾರ್ಗೆಟ್ ಕೊಟ್ಟಿದೆ. ಮನವೊಲಿಸಲು ಸಂಬಂಧಿಕರು, ಸ್ನೇಹಿತರು ಈಗ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಬಂಡಾಯ ಶಮನವಾಗುವ ಭರವಸೆಯಲ್ಲಿ ಸಚಿವ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಏನಾಗುತ್ತೆ ಅನ್ನುವಂತ ಆತಂಕವೂ ಕೂಡ ಇದೆ. ಒಂದು ವೇಳೆ ಬಂಡಾಯ ಶಮನವಾಗದೇ ಇದ್ದರೆ ಗೆಲುವು ಸಹಜವಾಗಿ ಬಹಳ ಕಷ್ಟ ಇದೆ. ಅಲ್ಪಸಂಖ್ಯಾತ ವೋಟ್ಗಳೇ ನಿರ್ಣಾಯಕರಾಗಿರೋದ್ರಿಂದಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಗೆಲ್ಲೋದು, ಇವರೆಲ್ಲರೂ ಕಣದಲ್ಲಿದ್ರೆ ಬಹಳ ದೊಡ್ಡ ಚಾಲೆಂಜ್ ಇದೆ. ಏನ್ ಮಾಡ್ತಾರೆ, ಇವರನ್ನ ಮನವೊಲಿಸ್ತಾರ, ಮುಂದುವರೆದು ಏನಾಗಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇವತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಕೊನೆಯ ದಿನವಾಗಿದೆ. ಹೀಗಾಗಿ ಇವತ್ತು ಯಾರೆಲ್ಲ ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ವೋಟ್ಗಳು ಡಿವೈಡ್ ಆಗಬಹುದು ಅನ್ನುವಂತ ಆತಂಕ ಇದೆ. ಬಹುಶಃ ಇದು ಆತಂಕ ಇದೇ ರೀತಿಯಾಗಿ ಮುಂದುವರಿತು ಅಂತ ಹೇಳಿ ಆದ್ರೆ ಗೆಲುವು ಅಷ್ಟೊಂದು ಈಸಿ ಇಲ್ಲ. ಕಾಂಗ್ರೆಸ್ನ ಗೆಲುವು ಅಷ್ಟೊಂದು ಈಸಿ ಇಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ವಿಠಲ್, ಸದ್ಯ ಹೇಗಿದೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಜಿದ್ದಾಜಿದ್ದಿ, ಹಣಾಹಣಿ ಎಲ್ಲ? ಬಂದಿದ್ದು ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಚುನಾವಣೆ ದಿನದಿಂದ ದಿನಕ್ಕೆ ಕಾವನ್ನು ಪಡೆದಿರುತ್ತೆ. ಅದನ್ನು ಕೂಡ ಇವತ್ತು ನಾಮಪತ್ರ ಹಿಂಪಡೆಯುವಂತ ಕೊನೆಯ ದಿನ ಇರುತ್ತದೆ. 3 ಗಂಟೆ ಒಳಗಾಗಿ ನಾಮಪತ್ರವನ್ನ ಹಿಂಪಡಿಬೇಕು. ಕಣದಿಂದ ಎಷ್ಟು ಜನ ಹಿಂದೆ ಸೇರ್ತಾರೆ ಮತ್ತು ಎಷ್ಟು ಜನ ಕಣದಲ್ಲಿರ್ತಾರೆ ಅನ್ನೋದ್ ಮೇಲೆ ಕೂಡ ಒಂದು ಸಾಕಷ್ಟು ನಿರ್ಧಾರ ಆಗುವಂತದ್ದು. ಚುನಾವಣೆ ರಣಕಡೆ ಯಾವ ರೀತಿ ಇರುವಂತ ನಿರ್ಧಾರ ಆಗುವಂತದ್ದು. ಪ್ರಮುಖವಾಗಿ
ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನೋಡೋದಾದ್ರೆ ಈಗಾಗಲೇ ಆ ಕಾಂಗ್ರೆಸ್ಗೆ ಕಂಟಕವಾಗಿರೋದೇನೆ 22 ಜನ ಇರುವಂತಹ ಅಲ್ಪಸಂಖ್ಯಾತ ಅಭ್ಯರ್ಥಿಗಳೇ ಸಾಕಷ್ಟೊಂದು ಕಂಟಕ ಇದೆ, ಸಾಕಷ್ಟೊಂದು ತಲೆನೋವಾಗಿರುತ್ತೆ. ಅದಲ್ಲೂ ಕೂಡ ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಅಂತ ಕಾಂಗ್ರೆಸ್ ಅನ್ನ ಶತಾಗತ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಏನು ಶೆಂಡನ್ನು ಹೊಡೆಯುವಂತ ಕೆಲಸವನ್ನು ಮಾಡಿದ್ರೆ, KTJC ಅವರು ನಮಗೆ ಅನ್ಯಾಯ ಮಾಡಿದ್ರೆ ನಮಗೊಂದು ಟಿಕೆಟ್ ಅನ್ನ ಕೊಡ್ತೇವೆ ಅಂತ ಹೇಳಿ ನಂಬಿಸಿ ನಂತರ ಅದನ್ನ ಟಿಕೆಟ್ ಅನ್ನ ತಪ್ಪಿಸಿ ಶಾಮೂಲ್ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ಇರುವಂತದ್ದು. ಆಕ್ರೋಶಕ್ಕೆ ಸಂಬಂಧಪಟ್ಟಂತೆ ಅವರು ನಾಮಪತ್ರ ಬಂಡಾಯ ಅಭ್ಯರ್ಥಿಗೆ ನಾಮಪತ್ರ ಸಲ್ಲಿಕೆ ಮಾಡಿ ಸಾಕಷ್ಟು ಈಗಾಗಲೇ ಕೆಮೂಲ್ ಕುಟುಂಬದ ವಿರುದ್ಧ ಮತ್ತು ಕಾಂಗ್ರೆಸ್ ವಿರುದ್ಧ ಒಂದು ಆಕ್ರೋಶನ ಹೊರಹಾಕುವಂತ ಕೆಲಸವನ್ನು ಮಾಡಿದ್ರೆ. ಈಗ ಪ್ರಮುಖವಾಗಿ 23 ಜನ ಕಣದಲ್ಲಿ ಇರೋದ್ರಿಂದ ಅವ್ರಿಗೆ ಕೆಲವೊಂದಷ್ಟು ಜನ ನಾಮಪತ್ರವನ್ನ ಹಿಂಪಡೆದು ಕೇವಲ ಒಬ್ಬರನ್ನೇ ಮಾತ್ರ ನಾವು ಸ್ಪರ್ಧೆಗೆ ನಿಲ್ಲಿಸ್ತೇವೆ ಅನ್ನುವಂತ ಚರ್ಚೆಗಳು ಸಹ ನಡೆದಿರುತ್ತೆ. ಇದರಲ್ಲಿ ಕೆಲವೊಂದಷ್ಟು ಜನ ಇಲ್ಲ ನಾವು ಕೂಡ ಸ್ಪರ್ಧೆ ಮಾಡ್ತೇವೆ ಅನ್ನೋಂತ ಸಾಕಷ್ಟು ಒಡಕು ಅವರಲ್ಲಿ ಇರ್ತಾದ್ರೆ 3 ಗಂಟೆಯ ನಂತರದ ಬೆಳವಣಿಗೆಗಳ ಮೂಲಕ ಮುಂದಿನ ಚುನಾವಣೆಯ ಒಂದು ನಿರ್ಧಾರ ಆಗುವಂಥದ್ದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ 23 ಜನ ಕಣದಲ್ಲಿ ಇದ್ದಿದ್ದೇ ಆದ್ರೆ ಇದು ನೇರವಾಗಿ ಏನು ಕಾಂಗ್ರೆಸ್ಗೆ ಒಂದು ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡ್ತೇವೆ, ಮತಗಳ ಧ್ರುವೀಕರಣ ಆಗುತ್ತದೆ. 23 ಜನ ಸಾಕಷ್ಟು ಅಂದ್ರೆ 80,000 ಮತಗಳಿರುವಂತಹ ಅಲ್ಪಸಂಖ್ಯಾತರಿರುವಂತಹ ಏರಿಯಾವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದಾರೆ. ಆ ಏರಿಯಾದ ಕೆಲವೊಂದಷ್ಟು ಮತಗಳು ಹೋಗಿದ್ದೇ ಆದಲ್ಲಿ ಯಾಕಂದ್ರೆ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತಗಳು ಕಾಂಗ್ರೆಸ್ಗೆ ಬೀಳುವಂತಹ ಮತಗಳು ಸಹ ಧ್ರುವೀಕರಣ ಆದಲ್ಲಿ ಎಲ್ಲೋದ ಕಡೆಗೆ ಸಮರ್ಥನೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಬೋದು. ರಂಜಿತ್. ಓಕೆ ವಿಠಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಠಲ್.